ಸ್ವಯಂ ಪಾಕ ಅಭಿಮಾನಿಗಳಿಗೆ ಸ್ವಾಗತ. ಈ ದಿನ ನಾನು ಹೆಸರುಕಾಳು ಕರ್ರಿನ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಬೇಕಾಗುವ ಪದಾರ್ಥಗಳು: 3/4 ಕಪ್ ಹೆಸರುಕಾಳು, ಟೊಮೆಟೊ 3, ನಾನಿಲ್ಲಿ ಹುಳಿ ಟೊಮೆಟೊ ಮೀಡಿಯಂ ಸೈಜಿಂದು ತಗೊಂಡಿದ್ದೀನಿ, 1 ಆಲೂಗಡ್ಡೆ, 3 ಮೀಡಿಯಂ ಸೈಜಿನ ಈರುಳ್ಳಿ, ಹಸಿಮೆಣಸಿನಕಾಯಿ ನಾನಿಲ್ಲಿ 4 ಇಟ್ಕೊಂಡಿದ್ದೀನಿ. ನೀವು ನಿಮಗೆ ಖಾರದ ಅಪೇಕ್ಷೆ ಮೇಲೆ ನೋಡಿ ಹಾಕ್ಕೊಳ್ಳಿ. ಹಾಗೆ ನಾನು ಖಾರದ ಪುಡಿನೂ ಇಟ್ಕೊಂಡಿದ್ದೀನಿ 1 ಟೀ ಸ್ಪೂನ್ನಷ್ಟು. ಇದು ಕೂಡ ನಿಮಗೆ ಖಾರದ ಅಪೇಕ್ಷೆ ಮೇಲೆ ಇಟ್ಕೊಳ್ಳಿ. ಬೆಲ್ಲ 2 ಸಣ್ಣ ಚೂರು ಬೆಲ್ಲ, ಇದು ಆಪ್ಷನ್ನು, ಬೇಕಾದ್ರೆ ಹಾಕೋಬಹುದು, ಬೇಡದಿದ್ರೆ ಬಿಡ್ಬೋದು. ಉಪ್ಪು ಅರ್ಧ ಟೇಬಲ್ ಸ್ಪೂನ್ನಷ್ಟು, ನಾನು ಕಲ್ಲು ಉಪ್ಪು ಇಟ್ಕೊಂಡಿದ್ದೀನಿ. ಕ್ಯಾರೆಟ್ 1, ಕ್ಯಾರೆಟ್ ಆಪ್ಷನ್ನು, ನೀವು ಬೇಕಾದ್ರೆ ಹಾಕೋಬಹುದು, ಬೇಡದಿದ್ರೆ ಬಿಡ್ಬೋದು. ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಕರಿಬೇವು 10-15 ಎಲೆಯಷ್ಟು, 1 ಟೇಬಲ್ ಸ್ಪೂನ್ನಷ್ಟು ಎಣ್ಣೆ, ಬೆಣ್ಣೆ 1 ಟೇಬಲ್ ಸ್ಪೂನ್ನಷ್ಟು, ಕೆನೆ 1 ಟೇಬಲ್ ಸ್ಪೂನ್ನಷ್ಟು, ಲಿಂಬೆಹಣ್ಣು ಅರ್ಧ. ನಾನು ಈಗಾಗಲೇ ಟೊಮೆಟೊ ಹಣ್ಣು ಹಾಕಿರೋದ್ರಿಂದ ಲಿಂಬೆಹಣ್ಣು ರುಚಿಗೆ ಹಾಕಿದರೆ ಸಾಕು. ಒಂದು ಸಣ್ಣ ಶುಂಠಿ ಚೂರು, ಸುಮಾರು ಒಂದು ಅರ್ಧ ಇಂಚಿನಷ್ಟು, 5-6 ಬೆಳ್ಳುಳ್ಳಿ ಎಸಳು, ಒಗ್ಗರಣೆಗೆ 1 ಟೀ ಸ್ಪೂನ್ನಷ್ಟು ತುಪ್ಪ, 1/4 ಟೀ ಸ್ಪೂನು ಅರಿಶಿಣ, 1 ಟೀ ಸ್ಪೂನು ಜೀರಿಗೆ, ನೀರು 2 ಕಪ್ನಷ್ಟು ಇಟ್ಕೊಂಡಿದ್ದೀನಿ ನಾನು. ನೀವು ಕರಿಯ ಥಿಕ್ನೆಸ್ ನೋಡ್ಕೊಂಡು ಹೆಚ್ಚು ಅಥವಾ ಕಡಿಮೆ ಮಾಡ್ಕೋಬೋದು. ಹೆಸರು ಕಾಳನ್ನ ಒಂದು ಕುಕ್ಕರ್ ಬಟ್ಲಿಗೆ ಹಾಕಿ ಚೆನ್ನಾಗಿ ತೊಳೆದಿಟ್ಕೊಳ್ಳಿ. ಹೆಸರು ಕಾಳು ಬೇಯಲಿಕ್ಕೆ 1 ಕಪ್ನಷ್ಟು ನೀರು ಹಾಕ್ತಾ ಇದ್ದೀನಿ. ಈ ಹಾಲನ್ನ ಹೀಗೆ 4 ಭಾಗ ಮಾಡಿಬಿಟ್ಟು ಇದನ್ನು ಕೂಡ ನೀವು ಹೆಸರು ಕಾಳು ಒಟ್ಟಿಗೆ ಬೇಯಲಿಕ್ಕೆ ಹಾಕಿ. ಕ್ಯಾರೆಟನ್ನು ನಾನು ಸಣ್ಣದಾಗಿ ಹೆಚ್ಚಿಬಿಟ್ಟು ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ನೀರು ಹಾಕಿ ಅದನ್ನು ಕೂಡ ಬೇಯಕ್ಕೆ ಇಡ್ತಾ ಇದ್ದೀನಿ. ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ಟು ನೀವು ಮೀಡಿಯಂ ಊರಿನಲ್ಲಿ 1 ವಿಷಲ್ನ ಕೂಗಿಸ್ಬಿಡಿ. ಒಂದು ದಪ್ಪ ತಳಪಾತ್ರೆಗೆ ಎಣ್ಣೆ ಹಾಕಿ, ಎಣ್ಣೆ ಕಾಯ್ಲಿಕ್ಕಿಡಿ. ಎಣ್ಣೆ ಕಾದ್ಮೇಲೆ ಈರುಳ್ಳಿನ ಹೆಚ್ಚಿದ್ದು ಹಾಕ್ಕೊಳ್ಳಿ. ಈರುಳ್ಳಿ ನೀವು ತೀರಾ ಸಣ್ಣಗೇನು ಹೆಚ್ಚಬೇಕಂತಿಲ್ಲ, ಸುಮಾರಿಗೆ ಹೆಚ್ಚಿದ್ರು ಸಾಕು. ಹೊಂಬಣ್ಣೆ ಬರೋವರೆಗೆ ಹೀಗೆ ಹುರ್ಕೊಳ್ಳಿ. ಆ ಈರುಳ್ಳಿ ಜೊತೆಗೆ ಶುಂಠಿ ಬೆಳ್ಳುಳ್ಳಿನ ಸಣ್ಣದಾಗಿ ಹೆಚ್ಕೊಂಡು ಅದನ್ನು ಕೂಡ ಹಾಕಿ ಹುರಿರಿ. ಈಗ ಈರುಳ್ಳಿ ಹಸಿ ವಾಸನೆ ಹೋಗುವಷ್ಟು ಹುರ್ಕೊಂಡಿದ್ದೀನಿ. ಈಗ ಇದಕ್ಕೆ ಟೊಮೆಟೊನೂ ಹಾಕ್ತಾ ಇದ್ದೀನಿ. ಟೊಮೆಟೊನು ಸ್ವಲ್ಪ ಬೇಯುವಷ್ಟು ಹೀಗೆ ಹುರ್ಕೊಳ್ಳೋಣ. ನೀವು ಟೊಮೆಟೊ ಈರುಳ್ಳಿ ಎಲ್ಲ ಹಾಕಿದ ಮೇಲೆ ಹೀಗೆ ಮಧ್ಯ ಇದನ್ನ ಫ್ರೈ ಮಾಡ್ತಾ ಇರಬೇಕು. ಈಗ ನೋಡಿ ಟೊಮೆಟೊ ಕೂಡ ಬೆಂದಿದೆ, ಸ್ಟವ್ ಆಫ್ ಮಾಡೋಣ. ಈಗ ಟೊಮೆಟೊ ಈರುಳ್ಳಿನ ಫ್ರೈ ಮಾಡಿದ್ದನ್ನ ಒಂದು ಜಾರಿಗೆ ಹಾಕ್ಕೊಳ್ಳೋಣ. ತಣ್ಣಗಾದ್ಮೇಲೆ ಹಾಕ್ಕೋಬೇಕು. ಹಾಗೆ ಈ ಕಾಳು ಕೂಡ ನೋಡಿ ಬೆಂದಿದೆ. ಈ ಬೆಂದಿದ್ದ ಕಾಳನ್ನು ಸ್ವಲ್ಪ ಹತ್ರ 1/4 ಕಪ್ನಷ್ಟು ಜಾರ್ಗೆ ಹಾಕ್ಕೊಳ್ಳಿ. ಹಾಗೆ ಮೆಣಸಿನ್ಕಾಯಿನೂ ಹಾಕಿ ಇದನ್ನ ಸಣ್ಣದಾಗಿ ರುಬ್ಕೊಳ್ಳೋಣ. ನೀವು ರುಬ್ಬಿದ್ದು ತೀರಾ ಪೇಸ್ಟ್ ಥರ ಆಗಬೇಕು ಅಂತೇನಿಲ್ಲ, ಎಲ್ಲ ಒಟ್ಟಿಗಾಗಿ ಚೆನ್ನಾಗಿ ಹೊಂದ್ಕೊಂಡು ಬಂದರೆ ಸಾಕು. ಜಾರ್ಗೆ ಸ್ವಲ್ಪ ನೀರು ಹಾಕಿ ಜಾರ್ನಲ್ಲಿ ಇದ್ದಿದ್ದನ್ನು ಕೂಡ ಚೆನ್ನಾಗಿ ತೆಗೆದುಬಿಟ್ಟು ಹಾಕಿ. ಸ್ಟವ್ ಆನ್ ಮಾಡಿ ಇದನ್ನ ಒಂದ್ಸಲ ಚೆನ್ನಾಗಿ ಹೀಗೆ ಮಿಕ್ಸ್ ಮಾಡ್ಕೊಳ್ಳಿ. ಆ ಪಾತ್ರೆಗೆ ಉಪ್ಪು, ಅರಿಶಿಣ, ಬೆಣ್ಣೆ, ಕೆನೆ, ಖಾರದ ಪುಡಿ ಹಾಕಿ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ಬೆಲ್ಲ, ಹಾಗೆ ಕ್ಯಾರೆಟ್ ಹೋಳು ಬೇಯಿಸ್ಕೊಂಡಿರ್ತಿರಲ್ಲ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಸಾಲೆ ಕುದಿಯೋಷ್ಟೊತ್ತಿಗೆ ಈ ಆಲೂಗಡ್ಡೆ ಸಿಪ್ಪೆನ ಬಿಡಿಸ್ಕೊಳ್ಳೋಣ. ಆಲೂಗಡ್ಡೆ ಮ್ಯಾಶ್ ಮಾಡ್ಕೊಳ್ಳಿ. ಕರಿಬೇವನ್ನ ಹೀಗೆ ಮುರಿದ್ಬಿಟ್ಟು ಹಾಕಿ ಮೀಡಿಯಂ ಊರಿನಲ್ಲೇ ಇಟ್ಕೊಂಡು ಹೀಗೆ ಮಧ್ಯ ನೀನು ಮಿಕ್ಸ್ ಮಾಡ್ತಿರ್ಬೇಕು, ತಳ ಹೊತ್ಬಿಡತ್ತೆ. ಈ ಮಸಾಲೆ ಕುದಿಯೋಕ್ಕೆ ಶುರುವಾದ ತಕ್ಷಣ ಇದಕ್ಕೆ ಈ ಕಾಳು ಆಲೂಗಡ್ಡೆ ಮ್ಯಾಶ್ ಮಾಡಿಟ್ಟಿದ್ದನ್ನ ಹಾಕಿ. ನೀವು ಕರಿಯ ಥಿಕ್ನೆಸ್ನ ನೋಡಿಕೊಂಡು ನೀರು ಹಾಕ್ಕೋಬೇಕು. ನೋಡಿ ಈ ಥರ ನಿಮಗೆ ತಿಕ್ಕಾಗಿರುತ್ತೆ ಕರಿ, ತೀರಾ ತೆಳ್ಳಗಿರಬಾರ್ದು. ಈಗ ಈ ಕರಿ ಚೆನ್ನಾಗಿ 3-4 ನಿಮಿಷ ಕುದಿ ಬಂದಿದೆ ನೋಡಿ, ಈ ಥಿಕ್ನೆಸ್ ಇದೆ. ಈಗ ಸ್ಟವ್ ಆಫ್ ಮಾಡಿಬಿಡೋಣ. ಆಫ್ ಮಾಡಿದ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕೋಣ. ಹಾಗೆ ಲಿಂಬೆಹಣ್ಣು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡೋಣ. ತುಪ್ಪನ ಒಂದು ಕಬ್ಬಿಣದ ಒಗ್ಗರಣೆ ಸೌಟಿಗೆ ಹಾಕಿಬಿಟ್ಟು ಕಾಯ್ಲಿಕ್ಕಿಡಿ. ತುಪ್ಪ ಕಾದ್ಮೇಲೆ ಜೀರಿಗೆ ಹಾಕಿ. ಜೀರಿಗೆ ಪಟಪಟ ಅಂದಮೇಲೆ ಸ್ಟವ್ ಆಫ್ ಮಾಡಿಬಿಡಿ. ಹಾಗೆ ಒಗ್ಗರಣೆ ಬಿಸಿ ಇದ್ದಂತೆಯೇ ನೀವು ಅದನ್ನು ಕರಿ ಮೇಲೆ ಹಾಕಿಬಿಡಿ. ಚೆನ್ನಾಗಿ ಮಿಕ್ಸ್ ಮಾಡಿದರೆ ನಿಮಗೀಗ ಈ ಕರ್ರಿ
ತಿನ್ನಲಿಕ್ಕೆ ಸಿದ್ಧವಾಗುತ್ತೆ. ನೀವು ಕರ್ರಿನ ಆ್ಯಕ್ಚುಲಿ ತಣ್ಣಗಾದ್ಮೇಲೆ ನೀವು ತಿನ್ನೋದಾದರೆ ಅದು ಸ್ವಲ್ಪ ಗಟ್ಟಿ ಆಗುತ್ತೆ. ಆವಾಗ ನೀವು ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಥಿಕ್ನೆಸ್ಸನ್ನು ಸರಿಯಾಗಿ ನೋಡಿಕೊಂಡು ನೀರು ಹಾಕ್ಕೊಂಡು ಉಪಯೋಗಿಸ್ಕೋಬೋದು. ನೀವು ಹೆಸರು ಕಾಳನ್ನು ನೆನೆ ಇಟ್ಬಿಟ್ಟು ಕೂಡ ಮಾಡ್ಕೋಬೋದು ಬೇಕಾದರೆ. ನಾನೀಗ ಆ್ಯಕ್ಚುಲಿ ಹೆಸರು ಕಾಳನ್ನು ನೆನೆ ಇಟ್ಟಿಲ್ಲ, ಹಾಗೆ ಡೈರೆಕ್ಟಾಗಿ ಮಾಡಿದ್ದೀನಿ. ನೀವು ನೆನೆ ಇಟ್ಟು ಮಾಡೋದಂದರೆ ಹೆಸರು ಕಾಳು ಬೇಯಬೇಕಾದ್ರೆ ನೀವು ನೀರು ಹಾಕೋದು ಬೇಡ, ಹಾಗೆಯೇ ಒಂದು ವಿಷಲ್ ಕೂಗಿಸಿದ್ರೆ ಸಾಕಾಗತ್ತೆ. ಇದೇ ಥರ ನೀವು ಈ ಕರಿನ ಹೆಸರು ಕಾಳು ಅಲ್ಲದೆ ನೀವು ಹುರುಳಿಕಾಳು, ಕಡಲೆಕಾಳು, ಮಡಕೆ ಕಾಳು ಅಂತ ಸಿಗತ್ತೆ ನೋಡಿ, ಆ ಕಾಳು, ಹಾಗೆ ಪಂಜಾಬ್ ಕಡಲೆ ಕೂಡ ನೀವು ಮಾಡ್ಕೋಬೋದು. ಈ ಹೆಸರು ಕಾಳು ಕರಿನ ನೀವು ಚಪಾತಿ ಜೊತೆಗೆ ಹಾಗೆ ರೊಟ್ಟಿ, ಅನ್ನದ ಜೊತೆ ಕೂಡ ನೀವು ಇದನ್ನ ಹಾಕ್ಕೊಂಡು ತಿನ್ಬೋದು. ಕರಿಗೆ ನೀವು ಮಸಾಲೆ, ಗರಂ ಮಸಾಲೆ ಹಾಕ್ತೀನಿ ಅಂದರೆ ಅದನ್ನು ಕೂಡ ನೀವು ಹಾಕ್ಕೊಂಡು ಮಾಡಿದರೆ ಚೆನ್ನಾಗಿರುತ್ತೆ. ನಾನೀಗ ಮಾಡಿರೋ ಪ್ರಮಾಣದಲ್ಲಿ ಸುಮಾರು 4-5 ಜನ ಆರಾಮಾಗಿ ತಿನ್ಬೋದು. ನೋಡಿದ್ರಲ್ವಾ ಹೆಸರು ಕಾಳಿನ ಕರಿ ಹೇಗೆ ಮಾಡೋದಂತ ಹೇಳಿ. ನೀವು ಕೂಡ ನಿಮ್ಮ ಮನೆಯಲ್ಲಿ ಕರಿನ ಮಾಡಿಬಿಟ್ಟು ನಿಮ್ಮ ಅಭಿಪ್ರಾಯವನ್ನು ನಮಗೆ ತಿಳಿಸಿ.